ಹಾಯ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ತರ GS3 ಓದೋದು ಅಂದ್ರೆ GS3 ಬಿಕಾಸ್ 5 ಸಬ್ಜೆಕ್ಟ್ಸ್ ಬರ್ತವೆ ಒಂದು GS3 ಪೇಪರ್ ಅಲ್ಲಿ. ಯಾಕೆ ಯಾವ್ಯಾವ ಬರ್ತವೆ ಅಂದ್ರೆ ಎಕನಾಮಿಕ್ಸ್ ಬರುತ್ತೆ, ಅಗ್ರಿಕಲ್ಚರ್ ಬರುತ್ತೆ, ಎನ್ವೈರನ್ಮೆಂಟ್ ಬರುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಬರುತ್ತೆ, ಇಂಟರ್ನಲ್ ಸೆಕ್ಯೂರಿಟಿ ಬರುತ್ತೆ. ಸೊ ಈ ತರ 5 ಸಬ್ಜೆಕ್ಟ್ ಬಂದ್ರೆ ಒಂದು ಪೇಪರ್ ಅಲ್ಲಿ ಸೊ ಕನ್ಫ್ಯೂಷನ್ ಆಗೇ ಆಗುತ್ತೆ. ಯಾವ ರಿಸೋರ್ಸ್ ಸ್ಟಡಿ ಮಾಡೋದು, ಎಷ್ಟು ಓದೋದು. ಈಗ ಈಗ ಒಂದು ರಿಸೋರ್ಸ್ ಅಲ್ಲ, 5 ಸಬ್ಜೆಕ್ಟ್ 5 ರಿಸೋರ್ಸ್ ಫಾಲೋ ಮಾಡಬೇಕು. ಅದಕ್ಕೋಸ್ಕರ ಇದಕ್ಕೆ ಸೊಲ್ಯೂಷನ್ ಇಲ್ವಾ ಅಂದ್ರೆ ಖಂಡಿತ ಸೊಲ್ಯೂಷನ್ ಇದೆ. ಸೊ ಇದಕ್ಕೆ ನಾನ್ ರೆಫರ್ ಮಾಡಿದ್ದು ಯಾವ ಕೋರ್ಸ್ ಅಂದ್ರೆ ಶಿವನ್ ಸರ್ GS3 ಮಾಡಲ್ ಅಂತ ಬರುತ್ತೆ. ಓಕೆನಾ, ಶಿವಿನ್ ಸರ್ GS3 ಮಾಡಲ್ ಓಕೆನಾ ಕೋರ್ಸ್ ಬರುತ್ತೆ. GS3 ಕೋರ್ಸು ಬಿಕಾಸ್ ನೀವು ಓಕೆನಾ. ಇನ್ನೊಂದು ನಿಜ ಹೇಳ್ತೀನಿ ನೋಡಿ, ಇದು ನಾನು ಯಾವುದೇ ರೆಕಮೆಂಡೇಶನ್ ಅಂದ್ರೆ ಪ್ರಮೋಷನ್ ಅಲ್ಲ ಇದು. ಓಕೆನಾ, ಸೊ ನನಗೆ ಹೆಲ್ಪ್ ಆಗಿದೆ. ಅದಕ್ಕೋಸ್ಕರ ನೀವೆಲ್ಲ ಕಷ್ಟಪಡ್ತಿರ್ತೀರ GS3 ಓದೋಕೆ ಈಸಿ ಆಗಲಿ ಅಂತ ನಾನು ನಿಮ್ಗೆ ರೆಫರ್ ಮಾಡ್ತಿರೋದು GS3. ಓಕೆನಾ, GS3 ಮಾಡಲ್ ಕೋರ್ಸು. ಓಕೆನಾ, ಅದು ನಿಮ್ಗೆ GS3 ಮೈನ್ಸ್ ಮಾಡಲ್ ಅಂತ ಸಿಗುತ್ತೆ. ಓಕೆನಾ, ಇಲ್ಲಿ ಶಿವನ್ ಸರ್ ಕೋರ್ಸು ಸಾರಥಿ IAS ಪ್ಲಾಟ್ಫಾರ್ಮ್ ಅಲ್ಲಿ. ಇಲ್ಲಿ ಸಾರಥಿ IAS ಪ್ಲಾಟ್ಫಾರ್ಮು. ಸೊ ಅವರು ಆ ಕೋರ್ಸ್ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಲೈಸ್ ಮಾಡಿದ್ದಾರೆ. ಟ್ರೈ ಟು ಅಂಡರ್ಸ್ಟ್ಯಾಂಡಿಂಗ್ ದಿ ಸಬ್ಜೆಕ್ಟ್ ಹೌ UPSC ಆಸ್ಕ್ ದಿ ಕ್ವಶನ್ಸ್ ಇನ್ GS3 ಎಸ್ಪೆಷಲಿ ಮೇನ್ಸ್. ಓಕೆನಾ, ಸೊ ದಟ್ಸ್ ವೈ ಐ ಪ್ರಿಫರ್ GS3 ಮಾಡ್ಯೂಲ್ ಕೋರ್ಸ್ ಶಿವನ್ ಸರ್. ಓಕೆನಾ, ನಿಮ್ಗೇನಾದ್ರೂ ಒಂದ್ಸತಿ ಹೋಗಿ ರಿಸರ್ಚ್ ಮಾಡಿ ನೋಡಿ. ಓಕೆನಾ, ಟಾಪರ್ಸ್ ಒಪಿನಿಯನ್ ಹೇಳಿರ್ತಾರೆ. ಮೋಸ್ಟ್ ಆಫ್ ದಿ ಟಾಪರ್ಸ್ ಅವ್ರ ಕೋರ್ಸ್ನ ಅಪ್ರೋಚ್ ಮಾಡಿದ್ದಾರೆ. ದಟ್ಸ್ ವೈ ನಾನು ರಿಸರ್ಚ್ ಮಾಡಿ ಅನಲೈಸ್ ಮಾಡಿ ಹೇಳ್ತಿರೋದು. ಅಂಡ್ ಆಲ್ಸೋ ಅವ್ರದ್ದು ಕೋರ್ಸ್ ನನ್ನ ಹತ್ರ ಈಗಲೂ ಇದೆ, ನಾನು ಈಗಲೂ ಅದನ್ನೇ ರಿವಿಷನ್ ಮಾಡೋದು. ಓಕೆನಾ, ದಟ್ಸ್ ವೈ ಐ ಎಂಫಸೈಸ್ ದಟ್. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆದರೆ ಪೇಜ್ನ ಫಾಲೋ ಮಾಡಿ. ಆಲ್ಸೋ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಬೇಕು ಅಂತ ಇದ್ದಾರೆ ಅಂಡ್ ಓದ್ತಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್.